ನಮಸ್ಕಾರ. ಜಾಬ್ ಜಂಕ್ಷನ್ಗೆ ಸ್ವಾಗತ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ಅಖಿಲ ಜೀವ ಜಾತಕೆ ಅನ್ನುವ ವರಕವಿ ಬೇಂದ್ರೆಯವರ ಕವನದ ಸಾಲುಗಳು ಎಷ್ಟು ಅರ್ಥಪೂರ್ಣ. ಇದರರ್ಥ ನಿತ್ಯವೂ ನಾವು ಹೊಸದನ್ನ ಅರಸುತ್ತಾ ಹೊಸದನ್ನ ಸಾಧಿಸುತ್ತಾ ಇರಬೇಕು ಅನ್ನೋದೇ ಆಗಿದೆ. ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಾಕಷ್ಟು ಪೈಪೋಟಿಯನ್ನ ನಾವು ಎದುರಿಸಬೇಕಾಗಿದೆ. ಎಲ್ಲ ಅಡೆತಡೆಗಳ ಮಧ್ಯೆಯೂ ಏನನ್ನಾದರೂ ಸಾಧಿಸುವುದು ಅನಿವಾರ್ಯ. ಬದಲಾವಣೆಯೇ ಜಗದ ನಿಯಮ ಅನ್ನುವಂತೆ ಬದಲಾಗ್ತಾ ಇರುವ ಕಾಲಕ್ಕೆ ತಕ್ಕಂತೆ ನಾವು ನಮ್ಮ ಜೀವನದಲ್ಲಿ ಬದಲಾವಣೆ ಕಾಣಬೇಕು. ಆಗ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯ. ಅವರವರ ಅನ್ನವನ್ನ ಇತರರಿಗೆ ದ್ರೋಹವಾಗದಂತೆ ಹೇಗೆ ಪಡಿಬೇಕು. ಜನತಂತ್ರದಲ್ಲಿ ನಿಸ್ವಾರ್ಥ ಸೇವೆ ಮಾಡುವುದನ್ನ ಕಲಿಯುವುದು ಕೂಡ ಒಂದು ಕಲೆನೇ ಸರಿ. ಬದುಕು ಅನ್ನ ಹುಡುಕಿಕೊಳ್ಳುವ ಕಲೆಯನ್ನ ಹಂತ ಹಂತವಾಗಿ ಕಲಿಸುತ್ತಾ ಹೋಗುತ್ತದೆ. ಆದ್ರೆ ಯೋಗ್ಯ ಮಾರ್ಗ ಹುಡುಕಿಕೊಳ್ಳುವುದು ಮಾತ್ರ ನಮ್ಮ ವಿವೇಚನೆಗೆ ಬಿಟ್ಟದ್ದಾಗಿರುತ್ತದೆ. ನಮ್ಮ ಯೋಗ್ಯತೆಗೆ ತಕ್ಕಂತ ಕೆಲಸ ಸಿಗಲಿಲ್ಲ ಅನ್ನುವ ಆತಂಕದಲ್ಲಿ ಕಾಲಹರಣ ಮಾಡುವ ಬದಲು ಸಿಕ್ಕಂತ ಕೆಲಸವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಉತ್ತಮ ಭವಿಷ್ಯ ರೂಢಿಸಿಕೊಳ್ಳೋದು ಜಾಣತನ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ಶುರು ಮಾಡ್ತಾ ಇದ್ದೇವೆ. ನಾನು ಸೌಮ್ಯ ರಾಮನಗರ. ಈಗ ಇವತ್ತಿನ ಹೆಡ್ಲೈನ್ಸ್. ಓದುವುದರ ಜೊತೆಗೆ ಕಲಿಯಬೇಕು ಸ್ಟೆನೋಗ್ರಫಿ, ಟೈಪಿಂಗ್. ವಿಧಾನಸಭೆ ಸಚಿವಾಲಯದಲ್ಲಿ ಆಂಗ್ಲ ವರದಿಗಾರರ ಹುದ್ದೆಗಳಿಗೆ ಇದೆ ಓಪನಿಂಗ್. ಸಚಿವಾಲಯದಲ್ಲಿ ಕೆಲಸಕ್ಕೆ ಜಾಯಿನ್ ಆದರೆ ಶುರು ನಿಮ್ಮ ಅರ್ನಿಂಗ್. ರಾಷ್ಟ್ರ ರಕ್ಷಣೆಗಿದೆ 3 ರೀತಿಯ ಸೇನಾ ಭದ್ರತೆ. ಆರ್ಮಿಯಲ್ಲಿ ಕೆಲಸ ಮಾಡೋದ್ರಲ್ಲಿದೆ ಜೀವನದ ಸಾರ್ಥಕತೆ. ಇಂಡಿಯನ್ ಏರ್ಫೋರ್ಸ್ನಲ್ಲಿದೆ ದೇಶಪ್ರೇಮಿ ಯುವಕರಿಗೆ ಆದ್ಯತೆ. ಲಕ್ಷಾಂತರ ಜನರ ಓಡಾಟಕ್ಕೆ ಸೂಕ್ತ ರೈಲ್ವೆ ಪ್ರಯಾಣ. ಯಾವುದೇ ಕೆಲಸಕ್ಕೆ ಅಪ್ಲೈ ಮಾಡೋಕೆ ತಡ ಮಾಡಬೇಡಿ ವಿನಾಕಾರಣ. ಭಾರತೀಯ ರೈಲ್ವೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಕಾಲ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಇಂಡಿಯನ್ ಏರ್ಫೋರ್ಸ್ ಜಾಯಿನ್ ಆಗೋಕೆ ಭಾರತೀಯ ಯುವಕರಿಗೆ ಇಲ್ಲೊಂದು ಅವಕಾಶ ಇದೆ. ಗ್ರೂಪ್ ಎಕ್ಸ್ ಟೆಕ್ನಿಕಲ್ ಟ್ರೇಡ್ಸ್ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಡಿಸೆಂಬರ್ ತಿಂಗಳ 15ರಿಂದ 18ರವರೆಗೆ ಧಾರವಾಡದಲ್ಲಿ ನೇಮಕಾತಿ ರ್ಯಾಲಿ ನಡೀತಾ ಇದ್ದು, ಮದುವೆಯಾಗದ ಯುವಕರು ಮಾತ್ರ ಅಪ್ಲೈ ಮಾಡಬೇಕಾಗಿದೆ. ನಿಮ್ಮಲ್ಲಿ ಏರ್ಫೋರ್ಸ್ ಜಾಯಿನ್ ಆಗೋಕೆ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಬಹುದು. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಗ್ರೂಪ್ ಎಕ್ಸ್ ಟೆಕ್ನಿಕಲ್ ಹುದ್ದೆಗಳ ಭರ್ತಿಗೆ ಧಾರವಾಡದಲ್ಲಿ ನೇಮಕಾತಿ ರ್ಯಾಲಿ ನಡೀತಾ ಇದ್ದು, ಮದುವೆಯಾಗದ ಯುವಕರು ಭಾಗವಹಿಸಬಹುದಾಗಿದೆ. ಗ್ರೂಪ್ ಎಕ್ಸ್ ಹುದ್ದೆಗಳಿಗೆ 50% ಅಂಕಗಳೊಂದಿಗೆ ಭೌತಶಾಸ್ತ್ರ, ಗಣಿತ ಮತ್ತು ಇಂಗ್ಲಿಷ್ನೊಂದಿಗೆ ಪಿಯುಸಿಯಲ್ಲಿ ಪಾಸ್ ಆಗಿರಬೇಕು ಅಥವಾ ಕನಿಷ್ಠ 50% ಅಂಕದೊಂದಿಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ವಿಷಯಗಳಲ್ಲಿ ಯಾವುದಾದರೂ ಒಂದರಲ್ಲಿ ಡಿಪ್ಲೊಮಾ ಪಾಸ್ ಆಗಿರಬೇಕು. ವಯೋಮಿತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು 1992ರ ಜನವರಿ 1ರಿಂದ 1996ರ ಮಾರ್ಚ್ 31ರ ಮಧ್ಯೆ ಜನಿಸಿರಬೇಕು. ದೈಹಿಕ ಅರ್ಹತೆಗೆ ಸಂಬಂಧಿಸಿದಂತೆ ಗ್ರೂಪ್ ಎಕ್ಸ್ ಟೆಕ್ನಿಕಲ್ ಹುದ್ದೆಗೆ 152.5 ಸೆಂಟಿಮೀಟರ್ ಎತ್ತರ ಇರಬೇಕು. ಎಲ್ಲಾ ಹುದ್ದೆಗಳಿಗೆ ಕನಿಷ್ಠ 5 ಸೆಂಟಿಮೀಟರ್ ಎದೆ ಉಬ್ಬಿಸುವ ಸಾಮರ್ಥ್ಯ ಇರಬೇಕು. ಎತ್ತರ ಮತ್ತು ವಯಸ್ಸಿಗೆ ತಕ್ಕಷ್ಟು ತೂಕ ಹೊಂದಿರಬೇಕು. ಆಯ್ಕೆಯಾಗೋರಿಗೆ ತರಬೇತಿ ಅವಧಿಯಲ್ಲಿ ತಿಂಗಳಿಗೆ 8,550 ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ. ತರಬೇತಿ ನಂತರದ ಅವಧಿಯಲ್ಲಿ ಎಲ್ಲ ಭತ್ಯೆ ಸೇರಿ ತಿಂಗಳಿಗೆ 21,414 ರೂಪಾಯಿ ಸಂಬಳ ಕೊಡ್ತಾರೆ. ಲಿಖಿತ ಪರೀಕ್ಷೆ, ದೈಹಿಕ ತಾಳ್ವಿಕೆ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಪಾಸಾದವರಿಗೆ ದೈಹಿಕ ತಾಳ್ವಿಕ ಪರೀಕ್ಷೆ ನಡೆಸಲಾಗುತ್ತೆ. 1.6 ಕಿಲೋಮೀಟರ್ ದೂರವನ್ನ 7 ನಿಮಿಷ 30 ಸೆಕೆಂಡ್ನಲ್ಲಿ ಪೂರೈಸಬೇಕು. ಲಿಖಿತ ಪರೀಕ್ಷೆ, ದೈಹಿಕ ತಾಳ್ವಿಕೆ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುತ್ತೆ. ಡಿಸೆಂಬರ್ 15ರಿಂದ 18ರವರೆಗೆ ಧಾರವಾಡದಲ್ಲಿ ಬೆಳಗ್ಗೆ 7ರಿಂದ ರ್ಯಾಲಿ ನಡೀತಾ ಇದ್ದು, ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಡಿಸೆಂಬರ್ 15ರಂದು ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಅರ್ಹತಾ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಡಿಸೆಂಬರ್ 16ರಂದು ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಅರ್ಹತಾ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಸಂದರ್ಶನ ಮತ್ತು ಟ್ರೇಡ್ ಅಲೋಕೇಶನ್ ಟೆಸ್ಟ್ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ರ್ಯಾಲಿಗೆ ಬರುವವರು ಏನೇನು ತರಬೇಕು ಎಂಬ ಮಾಹಿತಿ ಮತ್ತು ಒಪ್ಪಿಗೆ ಪತ್ರವನ್ನು ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗಿದೆ. ನೇಮಕಾತಿ ಜಿಲ್ಲಾ ಇಂಡೋರ್ ಸ್ಟೇಡಿಯಂ, ಬ್ಯಾಡ್ಮಿಂಟನ್ ಕೋರ್ಟ್, ಆರ್ಎನ್ ಶೆಟ್ಟಿ ಸ್ಟೇಡಿಯಂ ಹತ್ತಿರ, ಕಾಲೇಜ್ ರೋಡ್, ಧಾರವಾಡ ಇಲ್ಲಿ ನಡೆಯಲಿದೆ. ಸೆಲೆಕ್ಟ್ ಆದವರ ಹೆಸರುಗಳನ್ನು ಏರ್ಮೆನ್ ಸೆಲೆಕ್ಷನ್ ಸೆಂಟರ್ ನಂಬರ್ 1, ಕಬ್ಬನ್ ರೋಡ್,
ಬೆಂಗಳೂರು. ಇಲ್ಲಿ ಜನವರಿ 31ರಂದು ಪ್ರಕಟಿಸಲಾಗುತ್ತೆ. ಇಂಡಿಯನ್ ಏರ್ಫೋರ್ಸ್ ವೆಬ್ಸೈಟ್ ಅಲ್ಲಿ ಕೂಡ ಪ್ರಕಟ ಮಾಡಲಾಗುತ್ತೆ. ಅರ್ಜಿ ನಮೂನೆ, ಷರತ್ತುಗಳು ಮತ್ತಿತರ ಎಲ್ಲಾ ಮಾಹಿತಿಗೆ ಇಂಡಿಯನ್ ಏರ್ಫೋರ್ಸ್ ವೆಬ್ಸೈಟ್ www.indianairforce.nic.in ಇದರಿಂದ ಪಡೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ಫೋನ್ ನಂಬರ್ 08025592199 ಇಲ್ಲಿ ಸಂಪರ್ಕಿಸಬಹುದಾಗಿದೆ. ಐಟಿಐ ಮುಗಿಸಿ ಮುಂದೇನು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲೊಂದು ಬೊಂಬಾಟಾದಂತ ಆಫರ್ ಇದೆ. ಭಾರತದ ಭಾರೀ ಉದ್ಯಮಗಳಲ್ಲಿ ಒಂದಾದಂತ ಬಿಎಚ್ಇಎಲ್ನಲ್ಲಿ ಕೆಲಸ ಮಾಡೋದೇ ಒಂದು ಹೆಮ್ಮೆಯ ವಿಚಾರ. ಭೋಪಾಲ್ನಲ್ಲಿ ಇರುವಂತಹ ಬಿಎಚ್ಇಎಲ್ ಶಾಖೆಯಲ್ಲಿ ವಿವಿಧ ವಿಭಾಗದಲ್ಲಿ ಐಟಿಐ ಮುಗಿಸೋರಿಗೆ 2012-13ನೇ ಸಾಲಿಗೆ ಖಾಲಿ ಇರುವಂತ ಐಟಿಐ ಅಪ್ರೆಂಟಿಸ್ಶಿಪ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಭೋಪಾಲ್ನಲ್ಲಿರುವ ಬಿಎಚ್ಇಎಲ್ ಶಾಖೆಯಲ್ಲಿ 2012-13ನೇ ಸಾಲಿಗೆ ಖಾಲಿ ಇರುವ ಐಟಿಐ ಅಪ್ರೆಂಟಿಸ್ ಶಿಶಿಕ್ಷು ತರಬೇತಿಗೆ ಅರ್ಜಿ ಕರೆದಿದ್ದಾರೆ. ಒಟ್ಟು 580 ಅಭ್ಯರ್ಥಿಗಳನ್ನು ಅಪ್ರೆಂಟಿಸ್ ಶಿಶಿಕ್ಷು ತರಬೇತಿಗೆ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ಎಲೆಕ್ಟ್ರಿಷಿಯನ್ ವಿಭಾಗಕ್ಕೆ 135 ಅಭ್ಯರ್ಥಿಗಳು, ಫಿಟರ್ ವಿಭಾಗಕ್ಕೆ 167 ಅಭ್ಯರ್ಥಿಗಳು ಮತ್ತು ಮೆಷಿನಿಸ್ಟ್ ವಿಭಾಗಕ್ಕೆ 93 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಹಾಗೆಯೇ ಗ್ಯಾಸ್ ಮತ್ತು ಎಲೆಕ್ಟ್ರಿಕಲ್ ವೆಲ್ಡರ್ ವಿಭಾಗಕ್ಕೆ 58 ಅಭ್ಯರ್ಥಿಗಳು, ಟರ್ನರ್ ವಿಭಾಗಕ್ಕೆ 45 ಅಭ್ಯರ್ಥಿಗಳು, ಸಿಒಪಿಎ ವಿಭಾಗಕ್ಕೆ 33 ಅಭ್ಯರ್ಥಿಗಳು ಮತ್ತು ಮೆಕ್ಯಾನಿಕ್ ಡ್ರಾಫ್ಟ್ಸ್ಮನ್ ವಿಭಾಗಕ್ಕೆ 13 ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಇನ್ನು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ವಿಭಾಗಕ್ಕೆ 5 ಅಭ್ಯರ್ಥಿಗಳು ಬೇಕಾಗಿದ್ದು, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ವಿಭಾಗಕ್ಕೆ 15 ಅಭ್ಯರ್ಥಿಗಳು, ಮೆಷಿನಿಸ್ಟ್ ಗ್ರೈಂಡರ್ ವಿಭಾಗಕ್ಕೆ 9 ಅಭ್ಯರ್ಥಿಗಳು, ಮೆಸನ್ ವಿಭಾಗಕ್ಕೆ 1 ಅಭ್ಯರ್ಥಿ ಹಾಗೂ ಪೇಂಟರ್ ವಿಭಾಗಕ್ಕೆ 6 ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಎನ್ಸಿವಿಟಿಯಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಿಂದ ಸಂಬಂಧಪಟ್ಟ ವಿಷಯದಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಐಟಿಐ ಪಾಸ್ ಆಗಿರಬೇಕು. ಅಷ್ಟೇ ಅಲ್ಲದೆ ಸಂಬಂಧಪಟ್ಟ ವಿಷಯದಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು 55% ಅಂಕಗಳನ್ನು ಪಡೆದು ಪಾಸ್ ಆಗಿರಬೇಕು ಮತ್ತು ಇನ್ನುಳಿದ ಅಭ್ಯರ್ಥಿಗಳು 60% ಅಂಕಗಳನ್ನು ಪಡೆದು ಪಾಸ್ ಆಗಿರಬೇಕು. ಇನ್ನು ವಯೋಮಿತಿಯ ವಿಷಯಕ್ಕೆ ಬಂದರೆ ಮಾರ್ಚ್ 31, 2013ಕ್ಕೆ ಕನಿಷ್ಠ 14 ವರ್ಷ ಮತ್ತು ಗರಿಷ್ಠ 25 ವರ್ಷವನ್ನ ನಿಗದಿ ಮಾಡಲಾಗಿದೆ. ಗರಿಷ್ಠ ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿಗೆ 5 ವರ್ಷ, ಒಬಿಸಿಗೆ 3 ವರ್ಷ ಮತ್ತು ಅಂಗವಿಕಲರಿಗೆ 10 ವರ್ಷಗಳ ಸಡಿಲಿಕೆ ನೀಡಲಾಗಿದೆ. ಆಯ್ಕೆಯಾದವರಿಗೆ ತಿಂಗಳಿಗೆ 3,000 ಸ್ಟೈಪಂಡ್ ಸಹ ಕೊಡ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನ http://www.bhel.bhopal.com/careers-index.html ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ http://www.bhel.bhopal.com/careers-index.html ಅಥವಾ www.bhelbpl.co.in ಅಥವಾ www.bhelbhopal.com ವೆಬ್ಸೈಟ್ಗೆ ಲಾಗ್ ಆನ್ ಮಾಡಿ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಡಿಸೆಂಬರ್ 15 ಕಡೆಯ ದಿನ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅದರ ಒಂದು ಪ್ರತಿಯನ್ನ ಪ್ರಿಂಟ್ಔಟ್ ತೆಗೆದುಕೊಂಡು ದೃಢೀಕೃತ ಅಗತ್ಯ ದಾಖಲಾತಿಗಳ ಪ್ರತಿಗಳನ್ನು ಲಗತ್ತಿಸಿ ಡಿಸೆಂಬರ್ 30ರೊಳಗಾಗಿ ಪೋಸ್ಟ್ ಬಾಕ್ಸ್ ನಂಬರ್ 35, ಪಿಪಲಾನಿ ಪೋಸ್ಟ್ ಆಫೀಸ್, ಬಿಎಚ್ಇಎಲ್ ಭೋಪಾಲ್, ಮಧ್ಯಪ್ರದೇಶ್ 462022 ಈ ವಿಳಾಸಕ್ಕೆ ಸಾಧಾರಣ ಅಂಚೆಯಲ್ಲಿ ಕಳಿಸಿಕೊಡಬೇಕು. ಈಗ ಒಂದು ಚಿಕ್ಕ ಬ್ರೇಕ್ ನಂತರ ಮುಂದುವರಿಯುತ್ತೆ ನಿಮ್ಮ ಮೆಚ್ಚಿನ ಜಾಬ್ ಜಂಕ್ಷನ್. ಭಾರತೀಯ ರೈಲ್ವೆ ರಾಷ್ಟ್ರ ಸಂಚಾರಿ ವ್ಯವಸ್ಥೆಯ ನರನಾಡಿ. ಇಲ್ಲಿ ಅವಕಾಶಗಳು ಕೈಬೀಸಿ ಕರಿತಿವೆ. ಒಂದ್ಸಾರಿ ಟ್ರೈ ಮಾಡಿ. ಎಸ್ಎಸ್ಎಲ್ಸಿ ಐಟಿಐ ಆದವರು ಅಪ್ಲೈ ಮಾಡೋಕೆ ತಡ ಮಾಡಬೇಡಿ.